ಆಳ ನೋಡಿ ಬಾವಿಗಿಳಿ, ಕುಲ ನೋಡಿ ಹೆಣ್ ಕೊಡು ಅಂತ ಅವಾಗ ಗಾದೆ ಇತ್ತು. ಹೌದು. ಇವಾಗ ಹಣ ನೋಡಿ ಹೆಣ್ ಕೊಡ್ತಾರಲ್ಲ ಏನಕ್ಕೆ? ಈಗ ಹಣ ಇದ್ರೆ ತಾನೆ ಎಲ್ಲ ಪ್ರತಿಯೊಂದನು. ಆಗ ದೊಡ್ಡವರು ಹೇಳಿದ್ರು ಆಳ ನೋಡಿ ಇದ್ ಮಾಡಿ ಅಂತ ಹೇಳಿ. ಅವಾಗ ಆಗಿರೋ ಧರ್ಮನೇ ಬೇರೆ, ಈಗಿರೋ ಧರ್ಮನೇ ಬೇರೆ. ಆಗ ಮನುಷ್ಯರಿಗೆ ಮರ್ಯಾದೆ ಇತ್ತು, ಮಾತಿಗೆ ಮರ್ಯಾದೆ ಇತ್ತು. ಹೌದು. ಈಗ ಏನಿದ್ರು ದುಡ್ಡೇ ಇಂಪಾರ್ಟೆಂಟ್. ನಿಮ್ಗೂ ಅಷ್ಟೇ ದುಡ್ಡೇ, ನಮಗೂ ಅಷ್ಟೇನೆ. ದುಡ್ಡೇ ಇಂಪಾರ್ಟೆಂಟ್. ದುಡ್ಡು ಏನಾದ್ರು ಮಾಡ್ತೀರಾ? ದುಡ್ಡು ಒಂದಿತ್ತು ಅಂದ್ರೆ ಏನ್ ಬೇಕಾದ್ರೆ ಮಾಡ್ಬೋದು. ನೀವು ಮಾಡ್ತೀರಾ? ಖಂಡಿತ. ಆಗ್ತಾನೆ ₹1 ಇಸ್ಕೊಳ್ಳಲ್ಲ. ಎಂತಿ ಆಗ್ಲಿ ದುಡ್ಡು ಅಂದ್ರೆ ನಮ್ಮದು, ನಾವು ಸಂಪಾದನೆ ಮಾಡೋದು. ನಿಮ್ಮ ದುಡ್ಡು? ನಮ್ ದುಡ್ಡು, ಬೇರೆಯವ್ರ ದುಡ್ಡು. ಬೇರೆಯವ್ರದಲ್ಲ ರೀ, ಸ್ವಂತ ದುಡ್ಡು. ಆತರ ಇದ್ ಮಾಡೋದ್ ಬೇಡ. ಮನೇಲಿ ಹೆಂಡ್ರಾಗ್ಲಿ, ಮಕ್ಳಾಗ್ಲಿ, ತಾಯಿ ಆಗ್ಲಿ, ಯಾರೇ ಆಗ್ಲಿ, ನಾವೊಂದು ಹೆಂಡ್ರು ಮಕ್ಳಾದ್ರೂ ಅಷ್ಟೇ ಮನೇಲಿ ನಾವು ಅವ್ರನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಒಳ್ಳೆ ರೀತಿನಲ್ಲಿ ಪ್ರೋಸೆಸ್ ಮಾಡ್ಕೊಂಡು ಹೋದ್ರೆ ಅವರು ನಮ್ಮ ಮಾತಿಗೆ ಮರ್ಯಾದೆ ಕೊಟ್ಕೊಂಡು ಕರೆಕ್ಟ್ ಆಗಿರ್ತಾರೆ. ನಾವು ಅವ್ರನ್ನ ನೋಡ್ಕೊಳ್ಳಿಲ್ಲ, ಏನು ಮಾಡ್ಲಿಲ್ಲ ಸರಿಗೆ ಅಂತಂದ್ರೆ ಅವಾಗ ಏನಾಗುತ್ತೆ, ಅವ್ರದ್ದು ಏನೇನಿದೆ ಆತರ ಮಾಡ್ತಾರೆ. ಹೌದು, ಕರೆಕ್ಟ್ ಆಗಿ ನಾವು ಕರೆಕ್ಟ್ ಆಗಿ ನಾವು ಫಾಲೋ ಮಾಡ್ಬೇಕು. ಇವ್ರು ಸರಿಯಾಗಿ ಮಾಡ್ಬೇಕಷ್ಟೇ. ಹಾಗಂದ್ರೆ ಮರ್ಯಾದೆ, ಆಳ ನೋಡಿ ಇಳಿ, ಈ ತರ ಅದು ನಮ್ಮ ತಾತನ ಕಾಲದಲ್ಲಿ ಹೇಳಿದ್ರು. ಅದು ನಿಮ್ ತಾತನೇ ಹೇಳಿದ್ದ? ಹೌದು, ಎಲ್ಲ ದೊಡ್ಡವ್ರೆ. ನಮ್ಮ ತಾತನೇ, ನಮ್ಮ ತಂದೆ ಅಲ್ಲ, ನಮ್ಮ ತಂದೆಯವರು ನಮ್ಮ ತಾತ. ಇವ್ರ ತಂದೆಯವರು ತಂದೆ ಹೇಳಿರೋದು. ಅವರು ರಂಗರಾಜು ಅಂದ್ಬಿಟ್ಟು ಅವ್ರು ಹೇಳಿರೋ ಮಾತಿದು. ಅವಾಗ ಅವ್ರು ಹೇಳಿರೋ ಪ್ರಕಾರ ನಮ್ ತಂದೆ ಅದೇ ನಮ್ಗೆ ತಿಳಿಸ್ತಾರೆ. ನಿಮಗ್ ತಿಳಿಸ್ತೇವೆ. ನಾವು ಭಯ ಭಕ್ತಿ, ಅದೇ ದೊಡ್ಡವರು ಚಿಕ್ಕವರು ಇದೇ ರೀತಿ ಇತ್ತು. ಈಗ ಏನಾಗ್ಬಿಟ್ಟಿದೆ ಅಂದ್ರೆ ದುಡ್ಡು ಇದ್ರೇನೆ ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಎಲ್ರು. ಮನುಷ್ಯನಿಗೆ ಈಗ ಮೈನ್ ದುಡ್ಡು ಇತ್ತು ಅಂದ್ರೆ ಏನ್ ಬೇಕಾದ್ರೆ ನಾವು ಮಾಡ್ಬೋದು. ನನ್ನ ಉದ್ದೇಶ. ನಿಮ್ಮ ಉದ್ದೇಶ ಏನ್ ಬೇಕಾದ್ರೆ ಮಾಡ್ತೀರಾ ದುಡ್ಡಿದ್ರೆ? ದುಡ್ಡಿದ್ರೆ ಏನ್ ಬೇಕಾದ್ರೆ ಮಾಡ್ತಾರ. ಹುಷಾರಾಗಿರಿ ಜೊತೆಲಿರೋರು ಅಲ್ವಾ? ಇವ್ರು ನಿಮ್ ಫ್ರೆಂಡ್ ಅಲ್ವಾ? ಹೌದು, ನಮ್ ಫ್ರೆಂಡ್ ಇವರು. ಸರ್ ನೋಡಿ, ದುಡ್ಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದಂತ ನೀವು ಹುಷಾರಾಗಿರಿ. ಹೌದು ಸರ್, ಹುಷಾರಾಗಿರ್ತೀವಿ. ಹೌದು, ಹೇಳ್ಬಿಟ್ರಲ್ಲ, ದುಡ್ಡಿದ್ರೆ ನಾನು ಏನ್ ಬೇಕಾದ್ರೆ ಇದೇವೆ ಪಡಲ್ವಲ್ಲ, ದುಡ್ಡಿಗೆ ಆಸೆನೂ ಪಡಲ್ಲ. ನಾವು ದುಡ್ಡಿಗಷ್ಟು ಪ್ರಾಮುಖ್ಯತೆಯನ್ನೇ ಕೊಡಲ್ಲ ನಾವು. ಇವ್ರು ದುಡ್ಡು ಇಂಪಾರ್ಟೆಂಟ್ ಅಂತಾರೆ. ಅವ್ರಿಗಿರ್ತದೆ, ನಾವು ಮಾತ್ರ ಕೊಡಲ್ವೇ ನಾವು. ಹೌದು, ದುಡ್ಡಿನವ್ರಿಗೆ ನಾವು ದುಡ್ಡಿಲ್ಲ ಅಂದ್ರೆ ಏನು ಇವರು ಇಲ್ಲ, ಯಾರು ಇಲ್ಲ. ನಮ್ಗೆ ದುಡ್ಡು ಪ್ರಾಮುಖ್ಯನೇ ಇಲ್ಲ. ನಮ್ಗೆ ದುಡ್ಡು ಪ್ರಾಮುಖ್ಯನೇ ಇಲ್ಲ. ದುಡ್ಡು ಇತ್ತು ಅಂದ್ರೆ ಜಗತ್ತಿನ ಆಳ್ಬೋದು ಬೇಕಾದ್ರೆ ಈಗಿನ ಪರಿಸ್ಥಿತಿನಲ್ಲಿ. ಪಾರ್ಲಿಮೆಂಟ್ ಅಂದ್ರೆ ಏನು? ರಾಜಕೀಯ ವ್ಯಕ್ತಿಗಳು ಮೀಟಿಂಗ್ ಮಾಡೋ ಪ್ಲೇಸ್. ಇಟ್ ಮೀನ್ಸ್ ಒಂದು ಅಸೆಂಬ್ಲಿ. ರಾಷ್ಟ್ರೀಯ ವ್ಯಕ್ತಿಗಳು ಮೀಟಿಂಗ್ ಮಾಡೋ ಒಂದು ಅಸೆಂಬ್ಲಿ. ರಾಜಕೀಯ ವ್ಯಕ್ತಿಗಳು ಮೀಟಿಂಗ್ ಮಾಡೋ ಜಾಗ. ಬೇರೆ ಜಾಗ ಎಲ್ಲೂ ಇಲ್ಲ, ಅದೇ ಜಾಗ. ಎಲ್ಲೂ ಮೀಟಿಂಗ್ ಮಾಡಕ್ಕಾಗಲ್ಲ. ಇಲ್ಲ ಸರ್, ಅದಕ್ಕೆ ಅಂತಾನೆ ಒಂದು ಸ್ಪೆಸಿಫೈಡ್ ಪ್ಲೇಸ್ ಇರುತ್ತೆ. ಅದಕ್ಕೋಸ್ಕರ ಅದು ರಾಜಕೀಯ ವ್ಯಕ್ತಿಗಳು ಏನೇ ಸಣ್ಣ ಏನೇ ಮೀಟಿಂಗ್ ಮಾಡ್ಬೇಕಾದ್ರೂ ಅವರು ಪಾರ್ಲಿಮೆಂಟ್ಗೆ ಹೋಗಿ ಮೀಟಿಂಗ್ ಮಾಡೋದು. ಇನ್ನು ಯಾವ ಜಾಗದಲ್ಲೂ ಅವರು ಅವ್ರ ಲೈಫಲ್ಲೇ ಇದುವರೆಗೂ ಮೀಟಿಂಗ್ ಮಾಡಿಲ್ಲ. ಸರ್, ಈಗಿನ ರಾಜಕೀಯ ವ್ಯಕ್ತಿಗಳು ಸೀಟ್ಗೋಸ್ಕರ ನಿಲ್ತಾರ, ಇಲ್ಲ ಜನಸಾಮಾನ್ಯರಿಗೋಸ್ಕರ ನಿಲ್ತಾರ? ಈಗಿನ ರಾಜಕೀಯದವರು ಸೀಟು ಮತ್ತು ಸ್ವಾರ್ಥಕ್ಕೋಸ್ಕರ ನಿಲ್ತಾರೆ. ಹೆಂಗ್ ಹೇಳ್ತೀರಾ? ಅಂದ್ರೆ ಎಲೆಕ್ಷನ್ ಬರೋವರೆಗೂ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಎಲೆಕ್ಷನ್ ಬರೋವರೆಗೂ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡೋದಿಲ್ಲ. ಬಡವ್ರಿಗೆ ಸಹಾಯ ಮಾಡ್ತೀವಿ, ಬಡ ಹುಡುಗರಿಗೆ ಫ್ರೀ ಎಜುಕೇಶನ್ ಕೊಡ್ತೀವಿ ಅಂತಾರೆ. ಇವಾಗ ಒಂದು 2-3 ವರ್ಷದ ಹುಡುಗರಿಗೇನೆ 30,000 40,000 ಡೊನೇಷನ್ ಕೊಟ್ಬಿಟ್ಟು ಓದಿಸ್ಬೇಕು. ಅವ್ರೇನ್ ಮಾಡ್ತಾರೆ ರಾಜಕೀಯದವರು? ಗೌರ್ಮೆಂಟ್ ಸ್ಕೂಲ್ ಎಲ್ಲ ಮುಚ್ಕೊಂಬತ್ತಾರಲ್ಲ, ಸರಿಯಾಗಿ ವಿದ್ಯಾಂಶಗಳು ಕೊಡ್ತೀರಾ? ವಿದ್ಯಾಂಶಗಳನ್ನ ಕೊಡ್ತಿಲ್ಲ ಸರಿಯಾದ ವಿದ್ಯಾಂಶಗಳನ್ನ ಕೊಡದೇ ಇರೋದ್ರಿಂದ ಒಟ್ಟಲ್ಲಿ ಈಗ ರಾಜಕೀಯ ವ್ಯಕ್ತಿಗಳು ಅವ್ರ ಸ್ವಾರ್ಥಕ್ಕೆ, ಅವ್ರ ಸ್ವಂತಕ್ಕೆ ನಿಲ್ತಾ ಇರೋದು. ಯಾರು ನೋಡಿದಿರ ಆತರ ಸ್ವಂತಕ್ಕೆ ನಿಲ್ಲೋರ್ನ? ಇವಾಗ ನಡೀತಾ ಇರೋದೇ ಆ ತರದ. ಈಗ ನಡೀತಾ ಇರೋದೇ ಹಂಗೆ ರೀ. ಅವ್ರವ್ರ ಸ್ವಂತಕ್ಕೆ ಅವ್ರು ನಿಂತ್ಕೋತಾ ಇದ್ದಾರೆ, ಜನಗಳಿಗೋಸ್ಕರ ನಿಲ್ತಾ ಇಲ್ಲ. ನೋಡಿದಾರೆ ಇವ್ರು ಬೆಳಗ್ಗೆ ಎದ್ರೆ ಅದೇ ಕೆಲಸ. ಈಗಿನ ರಾಜಕೀಯ ವ್ಯಕ್ತಿಗಳು ಎಲೆಕ್ಷನ್ಗೆ ಕುರ್ಚಿಗೋಸ್ಕರ ನಿಲ್ತಾ ಇದಾರೆ, ಇಲ್ಲ ಜನಸಾಮಾನ್ಯರ ಕಷ್ಟ ಎಲ್ಲ ಅವ್ರವ್ರ ಹೆಂಡ್ರು ಮಕ್ಕಳು ಅವ್ರವ್ರ ಫ್ಯಾಮಿಲಿನ ಬೆಳೆಸ್ತಾವ್ರೆ. ನಾನ್ ನಿಮ್ ಟಿವಿ ಮಾಧ್ಯಮದಿಂದ ಕೇಳೋದು ಎರಡೇ ಕ್ವಶನ್. ಎರಡು ಕೇಳೋದು ಇವರು. ಒಂದು, ಯಾರೇ ಎಲೆಕ್ಷನ್ ಅಲ್ಲಿ ಗೆದ್ರು ಬೈ ಎಲೆಕ್ಷನ್ ಆಗಬಾರ್ದು. ಬೈ ಎಲೆಕ್ಷನ್ ಆಗಂಗಿದ್ರೆ ಅವ್ರ ಸ್ವಂತ ಖರ್ಚಲ್ಲೇ ಆಗ್ಬೇಕದು. ಸ್ವಂತ ಖರ್ಚಲ್ಲೇ ಆಗ್ಬೇಕು. ಯಾರು ಇಸ್ಕೋಬಾರ್ದು. ನಮ್ ದುಡ್ಡು ಬೇಡ, ಪಬ್ಲಿಕ್ ದುಡ್ಡು ಬೇಡ. ಅವ್ರ ದುಡ್ಡಲ್ಲೇನೆ ಅವ್ರ ಹತ್ರನೇ ದುಡ್ಡು ಹಾಕ್ಸಿ ರೀ ಎಲೆಕ್ಷನ್ ಮಾಡ್ಲೇಬೇಕು. ಮಾಡ್ದಾಗ್ಲೇನೆ ಅವ್ನ್ ಬುದ್ಧಿ ಕಲಿಯೋದು, ಇನ್ನೊಂದ್ ಪಕ್ಷಕ್ಕೆ ಹೋಗದೆ ಇರೋದು. ಅದ್ ಯಾರಾದ್ರೂ ಆಗಿರ್ಬೋದು. ಇಲ್ಲ ಹಂಗೂ ಹೋಗ್ಲೇಬೇಕು ಅಂತ ಅಂದ್ರೆ ರಾಜ್ಯಪಾಲ ಆಳ್ವಿಕೆ ಆಗ್ಲಿ ಬಿಡಿ. ಅದು ಆಗ್ಲಿ ಬಿಡಿ. ಯಾರ್ದೇನ್ ಹೋಗ್ಬೇಕಿತ್ತು, ಇವ್ರೇನ್ ಹೋಗ್ಬೇಕಿತ್ತು?
ಆಗ್ಲಿ ಸುಮ್ನೆ ಮಾತೆತ್ತರ ಎಲೆಕ್ಷನ್ ಅಂತ ಒಬ್ಬೊಬ್ಬರಿಗೆ 3 ಎಲೆಕ್ಷನ್ ಬೇಡ ನಮ್ಗೆ. ಬೇಡವೇ ಬೇಡ ಇವ್ರಿಗೆ ಬೇಕಾಗಲ್ಲ. ಒಟ್ಟಲ್ಲಿ ಅವ್ರ ಸ್ವಾರ್ಥಕ್ಕೆ ನಿಂತ್ಕೋತಾರೆ, ಸ್ವಾರ್ಥಕ್ಕೆ ನಿಲ್ಲೋದು, ಜನರಿಗೋಸ್ಕರ ನಿಲ್ತಾರೆ. ಈ ಎಲೆಕ್ಷನ್ ಅಲ್ಲಿ 5 ಕೋಟಿ ತೋರಿಸಿರ್ತಾರೆ, ನೆಕ್ಸ್ಟ್ ಎಲೆಕ್ಷನ್ 10 ಕೋಟಿ ಕೊಡ್ತಾರೆ. ಏನು ಅಷ್ಟೊಂದು ಸಂಬಳ ಬರ್ತದ ಅವ್ರಿಗೆ? ಏನಿಲ್ವಲ್ಲ, ಬರೀ ಎಲ್ಲ ದುಡ್ಡು ಮಾಡೋದೇ ಕಾರಣ ಮಕ್ಕಳು ಅಷ್ಟೇ. ಏನು ಮಾಡಕ್ಕಾಗಲ್ಲ. ಎಲ್ರನ್ನು ಸೇರ್ಸ್ ಬೈದ್ರು ಒಂದೇ ಸಲ. ನಿಮ್ಮ ಕ್ಲೋಸ್ ಫ್ರೆಂಡ್ಗೆ ಹೇಳಿ, ಏನಾದ್ರೂ ತಮಾಷೆಯಾಗಿ ಹೆಸರಿಟ್ಟು ಕರಿಬೇಕು ಅಂದ್ರೆ ಯಾವ ಹೆಸರಿಟ್ಟು ಕರಿಯಕ್ ಇಷ್ಟಪಡ್ತೀರಿ? ಏನು ಮಗ ಅಂತೀವಿ, ಇಲ್ಲಾಂದ್ರೆ ಬಾಪ ಅಂತೀವಿ. ನಮ್ಗಿಂತ ಚಿಕ್ಕ ಹುಡುಗ ಆದ್ರೆ ಬಾರಲ್ಲೋ ಅನ್ನಲ್ಲ, ಬಾಪ ಅಂತೀವಿ. ಬಾಪ ಅಂತೀರಾ? ನಮ್ಮ ಮಚ್ಚ ಅನ್ನೋದೆಲ್ಲ ನೀವು ಹುಡುಗರಲ್ಲಿ ಹೌದು, ಹುಡುಗರು ಮಚ್ಚ ಆಗಿಚ್ಚ ಅಂತಾರೆ. ತಮಾಷೆ ಹೆಸರು ಏನ್ ಕೂಗ್ತೀರ? ತಮಾಷೆ ಏನೋ ಒಂದ್ ಇರ್ತದಲ್ಲ, ಅದೇ ಏನೋ ಒಂದ್ ಇರ್ತದ ಗೊತ್ತು, ಅದೇ ಏನೋ ಗಿಂಗಡಿ ಬಂಗಡಿ ಅಂತ ಇರ್ತಾರೆ. ಗಿಂಗಡಿ ಪಂಗಡಿ ಅಂತ ಇರ್ತಾರೆ. ಹೋಗಿ ಒಂದ್ಸಲ ಜೋರಾಗಿ ಮಗ ಗಿಂಗಡಿ ಬಾರೋ, ಮಗ ಗಿಂಗಡಿ ಬರ್ತಾವ ನೋಡಿ, ಆ ತರ ಕರೀತಾರೆ. ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಅಂತ ಗಾದೆ ಕೇಳಿದಿರಾ? ಅಂದ್ರೆ ಏನರ್ಥ? ಅದೇ ಅವರು ಒಬ್ರು ಹೇಳಿದ್ರಲ್ಲ, ಒಬ್ರು ಮಾಡಿ ತಪ್ಪನ್ನ ಇನ್ನೊಬ್ರು ಮೇಲೆ ಹಾಕೋದು. ಸೊ ಅದೇ ಇರ್ತಾರೆ. ನೀವ್ ಆತರ ಎಷ್ಟು ಸಲ ಹಾಕಿದಿರಾ? ನಾನು ಹಾಕಿಲ್ಲ, ಇನ್ನೊಬ್ರು ಆಗಿರೋ ನನ್ನ ಮೇಲೆ ಬಂದಿದೆ. ನೀವು ಬಹಳ ಒಳ್ಳೆಯವರು, ಇವ್ರು ಬಹಳ ಒಳ್ಳೆಯವರು. ಇನ್ನೊಬ್ರು ತಪ್ಪು ಮಾಡ್ಬಿಟ್ಟು ಪಾಪ ಇವ್ರ ಮೇಲೆ ಹಾಕ್ಬಿಟ್ಟಿದ್ದಾರೆ. ನಾನು ಹಾಕಿಲ್ಲ, ಬಂದಿರೋದು. ಇದುವರೆಗೂ ನೀವು ಯಾರ ಮೇಲೂ ತಪ್ಪು ಆತರ ಮಾಡೇ ಇಲ್ಲ. ಮಾಡಿರ್ತೀವಿ, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ, ಮಾಮೂಲು, ತಲತಲಾಂತರದಿಂದ ಬಂದಿರುವಂತದ್ದು. ಬಿಡ್ತಾರಾ? ಆಗಲ್ಲ. ನಿಮ್ ತಲತಲಾಂತರದಿಂದ ಇದೇ ಮಾಡ್ಕೊಂಡ್ ಪ್ರತಿಯೊಬ್ಬರಿಂದನೂ ಹಾಗೆ ಬಂದಿರೋದು. ಅದು ಪ್ರತಿಯೊಬ್ಬರಿಂದನೂ ಹಾಗೆ ಬಂದಿರೋದ್ರಿ. ಅವೆಲ್ಲ ಏನು ಮಾಡಕ್ಕಾಗಲ್ಲ. ಕರೆಕ್ಟ್ ಅವರು ಮಾಡ್ಕೊಂಡ್ ಬಂದಿದ್ದಾರೆ. ಅದೇ ಅರ್ಥ. ಅದೇ ಅರ್ಥ. ಎಲ್ಲಿ ಹೇಳಿದ್ರಿ ಅರ್ಥ? ಸುಮ್ಮನೆ ಅದೇ ಅರ್ಥ ಅಂದ್ರೆ ಅದೇ ಅರ್ಥ ಅನ್ಬಿಟ್ಟಿರಲ್ಲ. ಇನ್ನೂ ಹೇಳೇ ಇಲ್ಲ ಅವರು ಆನ್ಸರ್. ಭಯ ನೋಡಿ ಬರದೇ ಇರ್ಲಿ ಅಂತ ಜ್ವರ. ಎಮ್ಮೆಗೆ ಬರ ಹಾಕಿದ್ರೆ ಎತ್ತಿಗೆ ಜ್ವರ ಬರದೇ ಇರ್ಲಿ ಅಂತ. ಎಮ್ಮೆಗೆ ಬರೆ ಹಾಕಿದ್ರೆ ಎತ್ತಗ್ ಜ್ವರ ಬರದೇ ಇರ್ಲಿ ಅಂತ ಹಾಗೆ ಉಲ್ಟಾ ಮಾಡಿ ಹೇಳಿದ್ರು. ನಾನು ಎತ್ತಗ್ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕದೇ ಇರ್ಲಿ ಅನ್ನಲ್ಲ, ಎಮ್ಮೆಗೆ ಜ್ವರ ಬಂದ್ರೆ ಎತ್ತಗ್ ಬರೆ ಹಾಕದೇ ಇರ್ಲಿ ಅಂತ ಒಂದು ಹಂಗೆ ಫಲ್ಟ್ ಹಂಗೆ ದೋಸೆ ನಂಗೆ ಆ ಕಡೆಯಿಂದ ಈ ಕಡೆಗೆ ದಬಾಕ್ಬಿಟ್ಟು ನನಗೆ ಹೇಳಿದ್ರು. ನೋಡಿದ್ರಲ್ಲ ವೀಕ್ಷಕರೇ, ನಾವು ಕೇಳಿದಂತಹ ತರಲೆ ಪ್ರಶ್ನೆಗಳಿಗೆ ಜನಸಾಮಾನ್ಯರು ಯಾವ್ಯಾವ ರೀತಿ ತರಲೆ ಉತ್ತರಗಳು ಕೊಟ್ಟರು ಅಂತ ಇನ್ನೂ ಹಲವಾರು ತರಲೆ ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಿಮ್ಮ ಪ್ರತಾಪನ ನಮಸ್ಕಾರಗಳು.